ವಶದಲ್ಲಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್ ಬಿಡದಿ ಠಾಣೆಯಲ್ಲಿ ವಿಚಾರಣೆ ಬಳಿಕ ಈಗಾಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದ್ದು ವೈದ್ಯಕೀಯ ತಪಾಸಣೆಗೆ ಕಂಪ್ಲಿ ಗಣೇಶನ್ನ ಕರ್ಕೊಂಡು ಹೋಗಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕಂಪ್ಲಿ ಶಾಸಕ ಗಣೇಶ್ ಇದ್ದು ಈಗಾಗಲೇ ವೈದ್ಯಕೀಯವಾಗಿ ಈಗಾಗಲೇ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಬಿಡದಿ ಠಾಣೆಯಲ್ಲಿ ವಿಚಾರಣೆಯ ಬಳಿಕ ನೇರವಾಗಿ ಈಗಾಗಲೇ ರಾಮನಗರ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯಕೀಯ ತಪಾಸಣೆಯನ್ನ ಕೂಡ ಮಾಡಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸುವ ಮೊದಲು ತಪಾಸಣೆಯನ್ನ ಮಾಡಲಾಗಿದ್ದು ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನ ಕೂಡ ಮಾಡಲಾಗಿದೆ. ಸದ್ಯ ಈಗಾಗಲೇ ಕಂಪ್ಲಿ ಶಾಸಕ ಗಣೇಶ್ನ ಸ್ಕ್ಯಾನಿಂಗ್ಗೆ ಅಂತ ಹೇಳಿ ಕರೆದೊಯ್ದಿದ್ದಾರೆ ಪೊಲೀಸರು. ಈಗಾಗಲೇ ಕಂಪ್ಲಿ ಶಾಸಕ ಗಣೇಶ್ ಬಿಡದಿ ಪೊಲೀಸರ ವಶದಲ್ಲಿದ್ದಾರೆ. ಶಾಸಕ ಗಣೇಶ್ಗೆ ಉಸಿರಾಟದ ತೊಂದರೆಯಂತೆ ನಾನು ಆಸ್ಪತ್ರೆಯಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರಂತೆ. ಶಾಸಕ ಗಣೇಶ್ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತೀನಿ ಅಂತ ಹೇಳಿ ಈಗ ಬಿಡದಿ ಪೊಲೀಸರಲ್ಲಿ ಮನವಿಯನ್ನ ಕೂಡ ಮಾಡ್ಕೊಳ್ತಿದ್ದಾರಂತೆ. ನನಗೆ ಉಸಿರಾಟದ ಸಮಸ್ಯೆ ಇದೆ, ಹಾಗಾಗಿ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತೀನಿ ಅನ್ನುವಂತಹ ಮನವಿಯನ್ನ ಪೊಲೀಸರ ಬಳಿ ಮಾಡಿಕೊಂಡಿದ್ದು ರೆಗ್ಯುಲರ್ ಚೆಕಪ್ ಅನ್ನ ಮುಗಿಸಿ ಗಣೇಶ್ಗೆ ಈಗ ಸ್ಕ್ಯಾನಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ನಾನು ಅಸ್ತಮಾದಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿ ಗಣೇಶ್ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಕ್ಯಾನಿಂಗ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈಗಾಗಲೇ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಬಿಡದಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಗಣೇಶ್ನ. ಈಗಾಗಲೇ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಮತ್ತೊಂದು ನಾಟಕವನ್ನ ಈಗ ಶುರು ಮಾಡಿದ್ದಾರೆ. ನನಗೆ ಅಸ್ತಮಾ ಇದೆ, ಉಸಿರಾಟದ ತೊಂದರೆ ಇದೆ, ಹಾಗಾಗಿ ನಾನು ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡಿತೀನಿ ಅನ್ನುವಂತಹ ನಾಟಕವನ್ನ ಈಗ ಶುರು ಮಾಡಿಕೊಂಡಿದ್ದಾರೆ ಶಾಸಕ ಗಣೇಶ್. ನಾನು ಆಸ್ಪತ್ರೆಯ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅನ್ನುವಂತಹ ಮನವಿಯನ್ನ ಈಗ ಬಿಡದಿ ಪೊಲೀಸರಲ್ಲಿ ಮಾಡ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ಕಾರಣವನ್ನ ನೀಡಿದ ಕಾರಣಕ್ಕಾಗಿ ಪೊಲೀಸರು ಸ್ಕ್ಯಾನಿಂಗ್ ಅನ್ನು ಮಾಡೋದಕ್ಕೆ ಕೂಡ ಈಗ ಕರ್ಕೊಂಡು ಹೋಗಿದ್ದಾರೆ. ಸ್ಕ್ಯಾನಿಂಗ್ ಅನ್ನು ಮಾಡಿಸಲಾಗ್ತಾ ಇದೆ ಈಗ. ಹಾಗಾಗಿ ಉಸಿರಾಟದ ಸಮಸ್ಯೆ, ಅಸ್ತಮಾ ಸಮಸ್ಯೆಯನ್ನ ಕೂಡ ಹೇಳ್ಕೊಂಡಿದ್ದಾರೆ ಬಿಡದಿ ಪೊಲೀಸರ ಬಳಿ, ಹಾಗೆಯೇ ವೈದ್ಯರ ಬಳಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಒಂದ್ ಕಡೆ ಈಗಾಗಲೇ ವಿಚಾರಣೆ ಮುಗಿದಿದೆ, ಆ ನಂತರ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಇದು ಈ ರೀತಿಯಾಗಿ ಅಂದ್ರೆ ಉಸಿರಾಟ ಸಮಸ್ಯೆ, ಅಸ್ತಮ ಇದೆ ಅನ್ನುವಂಥದ್ದು ನಾಟಕದ ಒಂದು ಭಾಗನ ನಿಜವಾಗ್ಲೂ ಇದೆಯಾ ಹೇಗೆ ಅಂತ? ಖಂಡಿತ ನವಿತಾ, ಈಗ ಗಣೇಶ್ ಮತ್ತೊಂದು ನಾಟಕವನ್ನ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ವೈದ್ಯಕೀಯ ಪರೀಕ್ಷೆಗಳು ಪಡೆದು ಸುಮಾರು 15ರಿಂದ 20 ನಿಮಿಷ ಮಾತ್ರ ಮುಕ್ತಾಯಗೊಳ್ಳುತ್ತೆ. ಆದ್ರೆ ಆ ಗಣೇಶ್ ಈಗಾಗಲೇ ವೈದ್ಯಕೀಯ ಪರೀಕ್ಷೆ ಸ್ಟಾರ್ಟ್ ಆಗಿ 1 ಗಂಟೆ ಆಗಿದೆ. ಇದುವರೆಗೂ ಕೂಡ ಅಷ್ಟೇ ಅವರ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿಲ್ಲ. ಮೊದಲನೇದಾಗಿ ಅವರ ನಾರ್ಮಲ್ ಪ್ರೋಸೆಸ್ ಏನು, ಅವರ ಒಂದು BP, ಶುಗರ್ ಆಗಿರ್ಬೋದು, ಮತ್ತೆ ಎದೆ ಬಡಿತ ಎಷ್ಟಿದೆ ಅಂತ ಚೆಕ್ ಮಾಡಕ್ಕೆ ಸುಮಾರು 15 ನಿಮಿಷಗಳು ಮಾತ್ರ ತಗೊಂಡು ಈ ಒಂದು ಸಂದರ್ಭದಲ್ಲಿ ಗಣೇಶ್ ವೈದ್ಯರ ಬಳಿ ಕೂಡ ಅಷ್ಟೇ ಕೆಲವೊಂದು ಮನವಿ ಮಾಡ್ಕೊಂತಾರೆ. ನನಗೆ ತೀವ್ರ ಒಂದು ಉಸಿರಾಟದ ತೊಂದರೆ ಇದೆ, ಎದೆ ಆಗಾಗ ನೋವ್ತಾ ಇರುತ್ತೆ, ಆ ಒಂದು ಕಾರಣಕ್ಕೆ ನಾನು ಆಸ್ಪತ್ರೆಯಲ್ಲಿ ಇದ್ದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂತೀನಿ ಅಂತ ವೈದ್ಯರ ಬಳಿ ಹೇಳ್ತಾರೆ. ಆದ್ರೆ ವೈದ್ಯರು ಮತ್ತು ಪೊಲೀಸರ ಬಳಿ ಕೂಡ ಅಷ್ಟೇ ಅದೇ ಒಂದು ಸಂದರ್ಭದಲ್ಲಿ ಗಣೇಶ್ ಮನವಿ ಮಾಡ್ಕೊಂತಾರೆ. ನನಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ನನಗೆ ಜೈಲ್ ಬದಲು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತೀನಿ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಪೊಲೀಸರ ಬಳಿ ಹೇಳ್ತಾರೆ. ಕೂಡಲೇ ಪೊಲೀಸರು ಒಂದು ಉಸಿರಾಟದ ತೊಂದರೆ ಇರುವಂತ ಒಂದು ಕಾರಣಕ್ಕೆ ವೈದ್ಯರ ಬಳಿ ಮಾತನಾಡಿ ಮತ್ತೆ ಸ್ಕ್ಯಾನಿಂಗ್ ನಡೆಸೋದಕ್ಕೂ ಕೂಡ ಅಷ್ಟೇ ಈಗಾಗಲೇ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ 30 ನಿಮಿಷಗಳಿಂದಲೂ ಕೂಡ ಅಷ್ಟೇ ಗಣೇಶ್ ಅವರ ಒಂದು ಸ್ಕ್ಯಾನಿಂಗ್ ಅನ್ನು ಕೂಡ ಈಗಾಗಲೇ ಮಾಡ್ತಾರೆ. ಆ ಒಂದು ರಿಪೋರ್ಟ್ ಗಾಗಿ ಕೂಡ ಅಷ್ಟೇ ಪೊಲೀಸರು ಕಾಯ್ತಿದ್ರೆ. ಒಂದು ವೇಳೆಯಲ್ಲಿ ತೀವ್ರ ಉಸಿರಾಟದ ತೊಂದರೆ ಏನಾದ್ರೂ ಜಾಸ್ತಿ ಆದಂತ ಪಕ್ಷದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ಅಷ್ಟೇ ಈಗ ಪೊಲೀಸರಿಗೆ ಎಲ್ಲೋ ಒಂದು ರೀತಿ ತಲೆನೋವು ಶುರುವಾಗಿರುವಂತಹದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಬಿಡದಿ ಪೊಲೀಸರಿಂದ ಶಾಸಕ ಗಣೇಶ್ನನ್ನ ಈಗಾಗಲೇ ಬಂಧಿಸಲಾಗಿದ್ದು ಕಾನೂನಿನ ಚೌಕಟ್ಟಲ್ಲಿ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ HD ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಡದಿ ಪೊಲೀಸರಿಂದ ಶಾಸಕ ಗಣೇಶ್ನ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸರು ತಮ್ಮ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ HD ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗಣೇಶ್ ಆನಂದ್ ಸಿಂಗ್ ಕಾಂಪ್ರಮೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಪ್ರಮೈಸ್ ಮಾಡೋದು ಬಿಡೋದು ಅದು ಕೈ ನಾಯಕರಿಗೆ ಬಿಟ್ಟಂತಹ ವಿಚಾರ, ಕಾಂಗ್ರೆಸ್ ನಾಯಕರ ವಿವೇಚನೆಗೆ ಬಿಟ್ಟದ್ದು ಅನ್ನುವಂತಹ ಹೇಳಿಕೆಯನ್ನ ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ. ಕಾಂಪ್ರಮೈಸ್ ಏನು ಮಾಡ್ಕೊಂತೀರಾ ಸರ್ ಹೇಗೆ ಅಂತ ಇಲ್ಲಪ್ಪ, ನನಗೆ ಕಾನೂನು ವ್ಯಾಪ್ತಿಯೊಳಗೆ ರಕ್ಷಣಾ ಇಲಾಖೆಯವರು ಏನು ತೀರ್ಮಾನ ಮಾಡಬೇಕು ಅವರು ಕಾನೂನು ಇದರಲ್ಲಿ ಅವರು ಡ್ಯೂಟಿ ಮಾಡ್ತಾರೆ. ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಮಗದೊಂದು ಕಾಂಗ್ರೆಸ್ ನಾಯಕರು ಕೂತು ತೀರ್ಮಾನ ಮಾಡಬೇಕು ನನಗಿಂತ ಹೆಚ್ಚಾಗಿ.
ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ದದು ಯಾವ ರೀತಿ ಮಾಡಬೇಕು ಅನ್ನೋದು. ಕಾಂಪ್ರಮೈಸ್ ಏನು ಮಾಡ್ಬೋದು? ಕಾನೂನು ವ್ಯಾಪ್ತಿಯೊಳಗೆ ರಕ್ಷಣಾ ಇಲಾಖೆಯವರು ಏನು ತೀರ್ಮಾನ ಮಾಡಬೇಕು ಅವರು ಕಾನೂನು